ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ನಂಬರ್ 5 ಇಂದ ಎಂಡ್ ಆದರೆ ಅದರ ಸ್ಕ್ವೇರ್ ಅನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ವಿಡಿಯೋನ ತಪ್ಪದೆ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಸೊ ಇಲ್ಲಿ ಎರಡು ನಂಬರ್ ಬರ್ಕೊಂಡಿದ್ದೀನಿ, 5 ಸ್ಕ್ವೇರ್ ಮತ್ತೆ 15 ಸ್ಕ್ವೇರ್. ಸೊ ಪ್ರಾಬಬ್ಲಿ ನಿಮ್ಗೆ ಇದ್ರ ಆನ್ಸರ್ ಗೊತ್ತಿರುತ್ತೆ, ಯಾಕಂದ್ರೆ ಇದನ್ನ ನಾವು ಬೈ ಹ್ಯಾಟ್ ಮಾಡಿರ್ತೀವಿ ಅಥವಾ ಇದು ಬೇಸಿಕ್ ಅಂತ ಹೇಳಿ ನಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ನಾನು ಇದನ್ನ ಇಟ್ಕೊಂಡೆ ನಿಮ್ಗೆ ಈಗ ಆನ್ಸರ್ ಹೇಗೆ ಮಾಡೋದು ಅನ್ನೋದು ಹೇಳ್ತೀನಿ. 5 ಸ್ಕ್ವೇರ್ ಎಲ್ರಿಗೂ ಗೊತ್ತಿದೆ, 5 ಸ್ಕ್ವೇರ್ ಈಸ್ 25, ಕರೆಕ್ಟ್. ಸೊ ಇದೇ ರೀತಿ 15 ಸ್ಕ್ವೇರ್ ಅನ್ನು ನಾವು ಬೈ ಹ್ಯಾಟ್ ಮಾಡಿರ್ತೀವಿ. ಆನ್ಸರ್ ಹೇಗೆ ಬಂತು ಅನ್ನೋದನ್ನ ಟ್ರಿಕ್ ಮುಖಾಂತರವಾಗಿ ಹೇಳ್ಕೊಡ್ತೀನಿ. ಸೊ 15 ಅಂದಾಗ ನಾನು ಇದನ್ನ ಎರಡು ಪಾರ್ಟಲ್ಲಿ ಸ್ಪ್ಲಿಟ್ ಮಾಡಿದಾಗ ಒಂದು 5 ಮತ್ತೆ 1 ಅನ್ನೋದು ಎರಡು ಡಿಜಿಟ್ಸ್ ಬರುತ್ತೆ. ಸೊ ಇದು ಎಂಡಿಂಗ್ 5 ಇಂದ ಆಗ್ತಾ ಇರೋದ್ರಿಂದ 5 ಸ್ಕ್ವೇರ್ ನಮ್ಗೆ ಎಲ್ರಿಗೂ ಗೊತ್ತಿದೆ, ದಟ್ ಈಸ್ 25. ಈ 1 ಡಿಜಿಟ್ ಏನಿದೆ ಇದ್ರ ನೆಕ್ಸ್ಟ್ ಡಿಜಿಟ್ ಏನ್ ಬರುತ್ತೆ 2 ಇಂಟು 1 ಮಾಡಿ 2 ಬರುತ್ತೆ, 225 15 ಸ್ಕ್ವೇರ್. ಬೇಕಿದ್ರೆ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಒತ್ತು ನೋಡಿ, ಅದು 225 ಬರುತ್ತೆ. ಸೊ ದೆನ್ 25 ಸ್ಕ್ವೇರ್, 25 ಆಲ್ಸೋ ಎಂಡಿಂಗ್ ವಿತ್ 5. ಸೊ ಇದ್ರ 5 ಸ್ಕ್ವೇರ್ ನಿಮ್ಗೆ ಆನ್ಸರ್ ಗೊತ್ತಿದೆ, ಅದು 25. ಇಲ್ಲಿ 2 ಇದೆ, 2 ನೆಕ್ಸ್ಟ್ ಡೆಸಿಮಲ್ 3 ಬರುತ್ತೆ, 3 ಇಂಟು 2 ಮಾಡಿ 6 ಬರುತ್ತೆ, 625 ಇಸ್ ದಿ 25 ಸ್ಕ್ವೇರ್ ಆನ್ಸರ್. ಓಕೆ, 35 ಇದೆ, 35 5 ಇಂದ ಎಂಡ್ ಆಗ್ತಾ ಇದೆ. ಸೊ 5 ಸ್ಕ್ವೇರ್ ಇಸ್ 25 ನನ್ಗೆ ಗೊತ್ತಿದೆ. 3 ನೆಕ್ಸ್ಟ್ ಡಿಜಿಟ್ 4 ಬರುತ್ತೆ, 4 3 4 3 12, 1225 ಇಸ್ ದಿ ಆನ್ಸರ್ ಆಫ್ 35 ಸ್ಕ್ವೇರ್. ಅದೇ ರೀತಿ 45 ಸ್ಕ್ವೇರ್ ಕಂಡು ಹಿಡಬೇಕು ಅಂದ್ರೆ ಇದು 5 ಇಂದ ಎಂಡ್ ಆಗ್ತಾ ಇದೆ, 4 ನೆಕ್ಸ್ಟ್ ಡಿಜಿಟ್ ಇದೆ. ಸೊ 5 ಸ್ಕ್ವೇರ್ ಇಸ್ 25, 4 ಇಂದ ನೆಕ್ಸ್ಟ್ ಡಿಜಿಟ್ 5 ಬರುತ್ತೆ, 5 4s are 20, 25 ಇಸ್ ದಿ ಆನ್ಸರ್ ಫಾರ್ 45 ಸ್ಕ್ವೇರ್. ಅಗೇನ್ ಆನ್ಸರ್. ಸೊ ಈ ಟ್ರಿಕ್ ನಿಮ್ಗೆ ಇಷ್ಟ ಆಗಿದ್ದಿದ್ರೆ ಇದರ ಆನ್ಸರ್ ಅನ್ನ ಕಾಮೆಂಟ್ ನಲ್ಲಿ ಕ್ವಿಕ್ ಆಗಿ ನನಗೆ ತಿಳಿಸಿ. 55 ಸ್ಕ್ವೇರ್ ಏನನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.